ಮಲ್ಟಿಬ್ಯಾಗರ್ ಈ ವಿಡಿಯೋನಂತೂ ನೀವು ಮಿಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈ ವಿಡಿಯೋನ ನೀವು ಮಿಸ್ ಮಾಡಿದರೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ತುಂಬ ಮುಖ್ಯವಾಗಿರೋ ಒಂದು ಪಾಯಿಂಟ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಮಲ್ಟಿಬ್ಯಾಗರ್ ರಿಟರ್ನು ಯಾವ ಕಂಪ್ನಿಲಿ ಬರುತ್ತೆ, ಮಲ್ಟಿಬ್ಯಾಗರ್ ಅಂದರೆ ಏನು ಅಂತ ನೆಕ್ಸ್ಟ್ ನೀವು ಯಾರಿಗೂ ಕೇಳೋ ಅವಶ್ಯಕತೆ ಇರಲ್ಲ. ನೀವೇ ಹೇಳ್ತೀರಾ ಯಾವ ಕಂಪ್ನಿ ಮಲ್ಟಿಬ್ಯಾಗರ್ ಆಗುತ್ತೆ, ಮಲ್ಟಿಬ್ಯಾಗರ್ ಅಂದರೆ ಏನು. ಮಲ್ಟಿಬ್ಯಾಗರ್ ಅಂದರೆ ಏನಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಡಬಲ್ ಮಾಡೋದು. ಅಂದರೆ 2 ಪಟ್ಟು 4 ಪಟ್ಟು 10 ಪಟ್ಟು ಈ ಥರ ರಿಟರ್ನ್ ಕೊಡೋದನ್ನು ನಾವು ಮಲ್ಟಿಬ್ಯಾಗರ್ ರಿಟರ್ನ್ ಅಂತೀವಿ. ಹಾಗಾದರೆ ಇಂಥ ರಿಟರ್ನು ಯಾವ ಕಂಪ್ನಿಲಿ ಬರುತ್ತೆ, ಹಾಗಾದರೆ ಮಲ್ಟಿಬ್ಯಾಗರ್ ರಿಟರ್ನು ಯಾವ ಕಂಪ್ನಿಲಿ ಬರುತ್ತೆ, ಯಾವ ಕಂಪ್ನಿ ನೆಕ್ಸ್ಟ್ ಮಲ್ಟಿಬ್ಯಾಗರ್ ಆಗುತ್ತೆ ಅಂತ ನೀವು ಚೆಕ್ ಮಾಡೋದಕ್ಕೆ ಕೆಲವೊಂದು ಇಂಡಿಕೇಟರ್ಸ್ ಇದೆ, 12 ಇಂಡಿಕೇಟರ್ಸ್ ಇದೆ. ಆ ಇಂಡಿಕೇಟರ್ನ ಪೂರ್ತಿಯಾಗಿ ನೋಡಿಬಿಟ್ರೆ ನಾನು ಹೇಳೋದಲ್ಲ, ನೆಕ್ಸ್ಟ್ ನೀವೇ ಹೇಳ್ತೀರಾ ಯಾವ ಕಂಪ್ನಿ ಮಲ್ಟಿಬ್ಯಾಗರ್ ಆಗುತ್ತೆ, ಯಾವ ಸೆಕ್ಟರ್ ಮಲ್ಟಿಬ್ಯಾಗರ್ ಆಗುತ್ತೆ ಅಂತ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ. ವೀಡಿಯೋ ಏನಾದರೂ ನೀವು ಸ್ಕಿಪ್ ಮಾಡಿದ್ರೆ ಅನ್ಕೊಂಡ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ನೀವು ಒಂದು ಇಂಡಿಕೇಟರ್ನ ಮಿಸ್ ಮಾಡಿದ್ರೂ ಕೂಡ ನಿಮ್ಗೆ ಲಾಸ್ ಆಗುತ್ತೆ. ಯಾಕಂದರೆ ನೀವು ಪ್ರತಿಯೊಂದು ಇಂಡಿಕೇಟರು ಅಷ್ಟೊಂದು ಮುಖ್ಯ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಮಲ್ಟಿಬ್ಯಾಗರ್ ಏನು ಅನ್ನೋದನ್ನು ನಾನು ಹೇಳೋದಲ್ಲ, ನೀವೇ ಎಲ್ರಿಗೂ ಹೇಳ್ತೀರಾ ಮಲ್ಟಿಬ್ಯಾಗರ್ ಕಂಪ್ನಿಗಳು ಹೀಗಾಗುತ್ತೆ, ಮಲ್ಟಿಬ್ಯಾಗರ್ ಹೀಗೆ ಹುಟ್ಟುತ್ತೆ ಅಂತ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಫಸ್ಟ್ ಒನ್, ಆರ್ಡರ್ ಬುಕ್ ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಫ್ಯೂಚರಲ್ಲಿ ಎಷ್ಟು ಅರ್ನಿಂಗ್ ಮಾಡುತ್ತೆ, ಫ್ಯೂಚರಲ್ಲಿ ಎಷ್ಟು ಅದಕ್ಕೆ ಆರ್ಡರ್ಸ್ ಬಂದಿದೆ ಅನ್ನೋದನ್ನು ಆರ್ಡರ್ ಬುಕ್ ಅಂತೀವಿ. ಯಾವುದಾದ್ರೂ ಒಂದು ಕಂಪ್ನಿ ಆರ್ಡರ್ ಬುಕ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಒಳ್ಳೆಯದು. ಆರ್ಡರ್ ಬುಕ್ ಅಂದರೆ ಪ್ರೆಸೆಂಟಲ್ಲಿ ಪೆಂಡಿಂಗ್ ಇರುವಂಥದ್ದು ಮತ್ತು ಫ್ಯೂಚರಲ್ಲಿ ಈಗ ಏನಾದರೂ ಆರ್ಡರ್ ಮಾಡಿಕೊಡುವಂತ ಕೊಟ್ಟಿರ್ತಾರಲ್ಲ ಅದನ್ನು ಆರ್ಡರ್ ಬುಕ್ ಅಂತೀವಿ. ಆ ಆರ್ಡರ್ ಬುಕ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ತುಂಬ ಒಳ್ಳೆಯದು. ಅಂಥಲ್ಲಿ ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾದರೆ ಈ ಆರ್ಡರ್ ಬುಕ್ನ ಎಲ್ಲಿ ನೋಡೋದು ಅಂದರೆ ಟೆನ್ಷನ್ ತೊಗೊಬೇಡಿ, ನಾನು ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ. ಗೂಗಲಿಗೆ ಹೋದ ತಕ್ಷಣ ಆರ್ಡರ್ ಬುಕ್ ಮತ್ತು ಕಂಪ್ನಿ ನೇಮ್ ಟೈಪ್ ಮಾಡಿ. ಆರ್ಡರ್ ಬುಕ್ ಅಂತ ಟೈಪ್ ಮಾಡಿ, ಕಂಪ್ನಿ ನೇಮ್ ಟೈಪ್ ಮಾಡಿ, ನಿಮ್ಗೆ ಬಂದುಬಿಡುತ್ತೆ ಎಷ್ಟು ಕೋಟಿ ಆರ್ಡರ್ ಬುಕ್ ಇದೆ ಅಂತ, ಎಷ್ಟು ದೊಡ್ಡ ಸೈಜಿನ ಆರ್ಡರ್ ಬುಕ್ ಇದೆ ಅಂತ. ನೆಕ್ಸ್ಟು ಗೌರ್ಮೆಂಟ್ ಪುಷ್ ಟು ಸೆಕ್ಟರ್. ಇದನ್ನಂತೂ ನಾವು ಬಿಡೋದಕ್ಕೆ ಆಗಲ್ಲ. ಯಾವುದಾದ್ರೂ ಒಂದು ಸೆಕ್ಟರ್ ಮೇಲೆ ಗೌರ್ಮೆಂಟ್ ಪುಷ್ ಇದೆ ಅಂದರೆ ಅದೇ ತುಂಬ ಮೇನ್ ಟ್ರಿಗರ್ ಆಗಿರುತ್ತೆ. ಯಾವುದಾದ್ರೂ ಒಂದು ಸೆಕ್ಟರ್ಗೆ ಮೇನ್ ಟ್ರಿಗರ್ ಯಾವುದು ಅಂದರೆ ಗೌರ್ಮೆಂಟ್ ಏನಾದರೂ ಒಂದು ಸೆಕ್ಟರ್ ಮೇಲೆ ಫೋಕಸ್ ಮಾಡ್ತಾ ಇದೆ, ಅದರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂದರೆ ಮಲ್ಟಿಬ್ಯಾಗರ್ ಕೂಡ ಅಲ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ G20 ಮೀಟಿಂಗ್ ನಡೀತು. G20 ಮೀಟಿಂಗಿಂದ ಯಾರಿಗೆ ಬೆನಿಫಿಟ್ ಆಯಿತು ಹೇಳು? ಅಫ್ಕೋರ್ಸ್ ಸುಜ್ಲಾನ್ ಏನು ಮಾಡುತ್ತೆ, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ನ ರೆಡಿ ಮಾಡುತ್ತೆ. ಅದರಿಂದ G20ಯಿಂದ ಅದಕ್ಕೆ ಲಾಭ ಆಯಿತು. ಮತ್ತು ಮೊನ್ನೆ ನಡೆದಂಥ ಬಜೆಟಲ್ಲಿ ಏನು ಹೇಳಿದ್ರು, ರಿನ್ಯೂಬಲ್ ಎನರ್ಜಿ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಅಂತ. ರಿನ್ಯೂಬಲ್ ಎನರ್ಜಿಯಿಂದ ಯಾರಿಗೆ ಲಾಭ ಆಯಿತು? ಅಫ್ಕೋರ್ಸ್ ಟಾಟಾ ಪವರ್, ಅದಾನಿ ಗ್ರೀನ್ ಎನರ್ಜಿ, ಇದಕ್ಕೆಲ್ಲ ಲಾಭ ಆಗುತ್ತೆ. ಟಾಟಾ ಪವರ್ ಬಗ್ಗೆ ನಾನು ಮಲ್ಟಿಬ್ಯಾಗರ್ ಹೇಗಾಗುತ್ತೆ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಹೋಗಿ ಚೆಕ್ ಮಾಡಿ. ಗೌರ್ಮೆಂಟ್ ಪುಷ್ ಇರೋದ್ರಿಂದ ಸೆಕ್ಟರು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇನ್ನು ಥರ್ಡ್ ಒನ್, ಲಾಸ್ ಮೇಕಿಂಗ್ ಟು ಪ್ರಾಫಿಟಬಲ್. ಯಾವುದಾದ್ರೂ ಒಂದು ಕಂಪ್ನಿ ಲಾಸ್ ಆಗ್ತಿರುತ್ತೆ, ಲಾಸ್ ಆಗಿ ಪ್ರಾಫಿಟ್ ಕಡೆ ಹೋಗ್ತಾ ಇರುತ್ತಲ್ಲ, ಅಂಥ ಕಂಪ್ನಿ ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ಸು ಒಂದು ಇಂಡಿಕೇಟರ್ ಅದು. ಯಾಕಂದರೆ ಇಷ್ಟು ದಿನ ಲಾಸ್ ಮಾಡ್ತಾ ಇದೆ, ಈಗ ಪ್ರಾಫಿಟ್ ಆಗ್ತಾ ಇದೆ ಅಂದರೆ ಈಗ ಅದು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ಸು ತುಂಬ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಇಷ್ಟು ದಿನ ಅವರು ಲಾಸ್ ಮಾಡ್ತಾ ಬಂದಿರ್ತಾರೆ, ಇವಾಗ ಪ್ರಾಫಿಟ್ ಆಗ್ತಾರೆ. ಯಾಕಂದರೆ ಮಾರ್ಕೆಟ್ ಯಾವಾಗ ಕೆಳಗೆ ಬಿದ್ದಾಗ, ಪೂರ್ತಿಯಾಗಿ ಕೆಳಗೆ ಬಿದ್ದಾಗ ಇನ್ನೇನಿದೆ ಕೆಳಗಡೆ ಬೀಳೋದಕ್ಕೆ, ಇನ್ನೂ ಅದು ಕಂಪ್ನಿ ಮೇಲೆ ಹೋಗಲೇಬೇಕು. ಅಂಥ ಕಂಪ್ನಿಗಳು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. 4ನೇ ಪಾಯಿಂಟು, ರೆಡ್ಯೂಸಿಂಗ್ ಡೆಪ್ತ್ ಅಂದರೆ ಸಾಲ. ಯಾವುದಾದ್ರೂ ಒಂದು ಕಂಪ್ನಿ ಮೇಲೆ ಸಾಲ ಇದ್ದರೆ ಆ ಕಂಪ್ನಿ ಜಾಸ್ತಿ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಇರೋದಕ್ಕಾಗೋದಿಲ್ಲ. ಯಾಕಂದರೆ ಅವರು ಮಾಡಿರೋಂಥ ಪ್ರಾಫಿಟ್ನ ಎಲ್ಲನೂ ಇಂಟ್ರೆಸ್ಟ್ ಕಟ್ಟೋದ್ರಲ್ಲೇ ಹೋಗ್ಬಿಡುತ್ತೆ. ಅವ್ರು ಮಾಡಿರೋಂಥ ಎಲ್ಲ ಲಾಭನೂ ಇಂಟ್ರೆಸ್ಟ್ ಕಟ್ಟೋದ್ರಲ್ಲೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಕಂಪ್ನಿ ಡೆಪ್ತು ಸಾಲ ತುಂಬ ಜಾಸ್ತಿ ಇದೆ ಅಂದರೆ ಆ ಕಂಪ್ನಿ ಜಾಸ್ತಿ ದಿವಸ ಇರೋದಿಲ್ಲ. ಅದಕ್ಕೆ ಸಾಲನ ಯಾವ ಕಂಪ್ನಿ ಕಡಿಮೆ ಮಾಡ್ತಾ ಬಂದಿದೆ ಅಂದರೆ ಪ್ರಾಫಿಟ್ ಅದ್ರದ್ದು ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಸಾಲ ಕಟ್ಟೋದು ಕಡಿಮೆ ಆಗ್ತಾ ಡೆಪ್ತ್ ಏನಾದರೂ ಝೀರೋ ಆಯಿತು ಅಂದರೆ ಸಾಲ ಕಟ್ಟೋದಿರೋದಿಲ್ಲ, ಅದು ಕೂಡ ಪ್ರಾಫಿಟಲ್ಲಿ ಆ್ಯಡ್ ಆಗುತ್ತೆ. ಕಂಪ್ನಿ ಇನ್ನೂ ಫಾಸ್ಟಾಗಿ ಗ್ರೋ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಕಂಪ್ನಿ ಡೆಪ್ನ ರಿಡ್ಯೂಸ್ ಮಾಡ್ತಾ ಬರ್ತಾ ಇದೆ ಅಂದರೆ ಅದು ಒಂದು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್, ಅದೊಂದು ಇಂಡಿಕೇಟರ್ ಅಂತ, ಅದೊಂದು ಸೈನ್ ತೋರಿಸುತ್ತೆ. ಎಕ್ಸಾಂಪಲ್ ಅಂದರೆ ಸುಜ್ಲಾನ್ ನೋಡಿ, ಇಲ್ಲಿ 2012ರಿಂದನೂ -506, -4,000 ಕೋಟಿ, -3,000 ಕೋಟಿ, -9,000 ಕೋಟಿ, ಹೀಗೆ ಲಾಸಲ್ಲೇ ಮಾಡ್ತಾ ಬಂದಿದೆ. ಇವಾಗ ನೋಡಿ 2023ರಲ್ಲಿ ಪ್ರಾಫಿಟ್ ಮಾಡ್ತಾಯಿದೆ. ಮತ್ತು ಮಧ್ಯೆ ಒಂದೆರಡು ಕಡೆ ಮಾಡಿದೆ. ಈ 2023 ಮತ್ತು TTM ಅಂದರೆ ಟ್ರೈಲಿಂಗ್ 12 ಮಂತ್ಸ್ ಅಂತ, ಅದರಲ್ಲಿ 726 ಕೋಟಿ ಈಗ ಪ್ರಾಫಿಟ್ ಮಾಡ್ತಾ ಬಂದಿದೆ. 5ನೇದು ನ್ಯೂ ಅಡ್ರೆಸಬಲ್ ಮಾರ್ಕೆಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕಂಪನಿ ಒಂದೇ ಪ್ರಾಡಕ್ಟ್ನ ಇಟ್ಕೊಂಡಿದ್ರೆ ತುಂಬ ಡೇಂಜರು. ಆ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟಿಗೆ ಶಿಫ್ಟ್ ಆಗ್ತಾ ಇದೆ ಅಂದರೆ ಅದನ್ನು ನ್ಯೂ ಅಡ್ರೆಸಬಲ್ ಮಾರ್ಕೆಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಅದಕ್ಕೆ ಯಾವುದಂದರೆ ರಿಲಯನ್ಸ್ ತೊಗೊಳ್ಳಿ. ರಿಲಯನ್ಸದು ಮೇನ್ ಬಿಸ್ನೆಸ್ ಏನು ಹೇಳಿ? ಆಯಿಲು ಪೆಟ್ರೋಲ್ ಅವ್ರ ಬಿಸ್ನೆಸ್. ಪೆಟ್ರೋಲು ಫ್ಯೂಚರ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಏನು ಮಾಡಿದ್ರು, ಟೆಲಿಕಾಮಿಗೂ ಬಂದರು. ಟೆಲಿಕಾಮ್ ಅಂದರೆ ಜಿಯೋಗೆ ಬಂದರು. ಮತ್ತು ಅವ್ರದ್ದು ಏನಿದೆ, ಜಿಯೋ ಶೋರೂಮ್ ಇದೆ. ಇನ್ನು ತುಂಬ ಹಲವಾರು ರಿಲಯನ್ಸು ತುಂಬ ಪ್ರಾಡಕ್ಟ್ ಇದೆ. ಅವರು ಒಂದೇ ಬಿಸ್ನೆಸ್ಸಲ್ಲಿ ಕೂತಿಲ್ಲ. ಈ ಸಲ ಡೈವರ್ಸಿಫೈ ಮಾಡೋದ್ರಿಂದ ಅಂಥ ಕಂಪ್ನಿಗಳು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅದೊಂದು ಇಂಡಿಕೇಟ್ರು. ಹಾಗೆ ಡೈವರ್ಸಿಫೈ ಮಾಡ್ತಾ ಇದ್ದಾರೆ ಅಂದರೆ ಮಲ್ಟಿಬ್ಯಾಗರ್ ಆಗೋ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ.
ಮತ್ತು ಇನ್ನೊಂದು ಅಂದರೆ ಐ ಟಿ ಸಿ ತೊಗೊಳ್ಳಿ. ಐ ಟಿ ಸಿದು ಮೇನ್ ಬಿಸ್ನೆಸ್ ಏನಲ್ಲಿ ಸಿಗರೇಟು. ನೀವು ಇಂಡಿಯಾದಲ್ಲಿ ಯಾವುದೇ ಸಿಗರೇಟ್ ಸಿಗಿ 90% ಎಲ್ಲ ಐ ಟಿ ಸಿದೇ ಇರುತ್ತೆ. ಐ ಟಿ ಸಿದು ಸಿಗರೇಟಲ್ಲಿ ಫ್ಯೂಚರ್ ಇಲ್ಲ ಅಂತ ಗೊತ್ತಾಗಿ ಅವ್ರೇನು ಮಾಡ್ತಾಯಿದ್ದಾರೆ, FMCG ಕಡೆ ಬರ್ತಾಯಿದ್ದಾರೆ. ಈಗ ಬಿಂಗೋ ನೋಡಿದ್ರೆ ಬಿಂಗೋನು ಅದು ಐ ಟಿ ಸಿದೆ. ಮತ್ತು ಆಶೀರ್ವಾದ ಆಟ ಇದೆಲ್ಲನೂ ಅವ್ರದ್ದು ಐ ಟಿ ಸಿದು ಮೇಲ್ಮೇಲ್ಗೆ FMCG. ಇನ್ನೂ ಅವ್ರದ್ದು ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟು ಸಿಗರೇಟಲ್ಲೇ ಇದೆ. ಆದರೆ ಅವರು ಈಗ FMCGಗೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತಾಯಿದ್ದಾರೆ. ಇದನ್ನು ನ್ಯೂ ಅಡ್ರೆಸಬಲ್ ಮಾರ್ಕೆಟ್ ಅಂತಾರೆ. ಯಾವ ಕಂಪ್ನಿ ಒಂದೇ ಪ್ರಾಡಕ್ಟ್ ಮೇಲೆ ಕೂತ್ಕೊಳ್ಳಲ್ಲ, ಅಂಥ ಕಂಪ್ನಿಗಳಿಗೆ ಗ್ರೋತ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. 6ನೇ ಪಾಯಿಂಟು ಕಾಸ್ಟ್ ರೆಡ್ಯೂಸಿಂಗ್ ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಕಾಸ್ಟ್ನ ಕಮ್ಮಿ ಮಾಡ್ತಾ ಇದೆ ಅಂದ್ಕೊಳ್ಳಿ. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ತಿದೆ, ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗ್ತಿದೆ ಅಂದರೆ ಅಂಥ ಕಂಪ್ನಿಗಳು ಮಲ್ಟಿಬ್ಯಾಗರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಏನು ಕಾಸ್ಟ್ ಕಡಿಮೆ ಆದರೆ ಮಲ್ಟಿಬ್ಯಾಗರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಒಂದು ಟೀ ಅಂಗಡಿ ಇದೆ ಅಂದ್ಕೊಳ್ಳಿ. ಆ ಟೀ ಅಂಗಡಿಗೆ ಅವನೇನಾದರೂ ಟೀ ಪುಡಿನ ಮಾರ್ಕೆಟಲ್ಲಿ ತರೋದು ಬಿಟ್ಟು ತಂದೆ ಒಂದು ಎಸ್ಟೇಟ್ ಇತ್ತು ಅಂದ್ಕೊಳ್ಳಿ. ಅವನದೇ ಒಂದು ಎಸ್ಟೇಟ್ ಇದೆ ಅಂದರೆ ಅವನಿಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಆಗುತ್ತೆ ಅಂದರೆ, ಈಗ ಟೀ ಪೌಡ್ರು ಮಾರ್ಕೆಟಲ್ಲಿ ಏನೇ ರೇಟ್ ಆಗಲಿ ಇವನಿಗೆ ವ್ಯತ್ಯಾಸ ಆಗೋಲ್ಲ. ಯಾಕಂದರೆ ಇವನೇ ಸ್ವಂತ ಬೆಳೆದು ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಇವನಿಗೆ ಟೀ ಪೌಡ್ರು ಕಡಿಮೆಗೆ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಈಗ ಬೇರೆಯವರೆಲ್ಲ 1 ಟೀ ತಯಾರು ಮಾಡೋಕ್ಕೆ 6 ರೂಪಾಯಿ ಖರ್ಚಾಗ್ತಿದೆ, ಅದನ್ನು 10 ರೂಪಾಯಿಗೆ ಮಾರ್ತಾಯಿದ್ದಾರೆ ಅಂದರೆ ಇವನಿಗೆ 1 ಟೀ ತಯಾರು ಮಾಡೋಕ್ಕೆ 4 ರೂಪಾಯಿ ಖರ್ಚಾಗ್ತಿದೆ, ಇವನು 10 ರೂಪಾಯಿಗೆ ಮಾರ್ತಿರ್ತಾನೆ. ಅವನಿಗೆ ಪ್ರಾಫಿಟ್ ಆಗಿದ್ದು 4 ರೂಪಾಯಿ, ಆದರೆ ಇವನಿಗೆ ಪ್ರಾಫಿಟ್ ಆಗಿದ್ದು 1 ಟೀ ಮಾರಿದ್ರೆ 6 ರೂಪಾಯಿ. ಯಾಕಂದರೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಇದೆ. ಇವನೇನಾದರೂ 2 ರೂಪಾಯಿ ಕಡಿಮೆ ಮಾಡಿದ್ರು ಕೂಡ ಇವ್ರ ಹತ್ರ ಕಸ್ಟಮರ್ಸ್ ಇನ್ನೂ ಜಾಸ್ತಿ ಬರ್ತಾರೆ 2 ರೂಪಾಯಿ ಕಡಿಮೆ ಇದೆ ಅಂತ. ಯಾಕಂದರೆ ಇವನಿಗೆ 2 ರೂಪಾಯಿ ಕಡಿಮೆ ಮಾಡಿದ್ರು ಹೊಡ್ತಾ ಬಿಡಲ್ಲ. ಯಾಕಂದರೆ ಇವನು ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡಿದ್ದಾನೆ. ಅದಕ್ಕೋಸ್ಕರ ಯಾವ ಕಂಪ್ನಿ ಪ್ರೊಡಕ್ಷನ್ ಕಾಸ್ಟ್ನ ಕಡಿಮೆ ಮಾಡುತ್ತೋ, ಮಿನಿಮಮ್ ಪ್ರೊಡಕ್ಷನ್ ಕಾಸ್ಟ್ನ ಇಟ್ಕೊಂಡಿರುತ್ತೋ ಅಂಥ ಕಂಪ್ನಿಗಳಿಗೆ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. 7ನೇ ಪಾಯಿಂಟು ಸಿಕ್ಲಿಕಲ್ ಟು ಸೆಕ್ಯುಲರ್ ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಸಿಕ್ಲಿಕಲ್ ಅಂದರೆ ಏನು ಹೇಳಿ. ಈಗ ಅಗ್ರಿಕಲ್ಚರು ಅದು ಸಿಕ್ಲಿಕಲ್ಲು, ಮತ್ತು ಸ್ಟೀಲು ಕೂಡ ಅದು ಸಿಕ್ಲಿಕಲ್ಲು, ಕಮಾಡಿಟಿ ಅಂತ ಹೇಳ್ತೀವಿ. ಈಗ ಸಿಕ್ಲಿಕಲ್ ಅಂದರೆ ಫ್ಯೂಚರಲ್ಲಿ ಅವ್ನು ಇದೇ ಥರ ಲಾಭ ಮಾಡ್ತಾನೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಸ್ಟೀಲು ಫ್ಯೂಚರಲ್ಲಿ ಇದೇ ಥರ ಲಾಭ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟೀಲು ಕಮಾಡಿಟಿ ಅದ್ರದ್ದು ಕೂಡ ಮಾರ್ಜಿನು ಕೆಳಗೆ ಮೇಲೆ ಆಗ್ತಾ ಇರುತ್ತೆ. ಫ್ಯೂಚರಲ್ಲಿ ಇಷ್ಟೇ ಲಾಭ ಮಾಡ್ತಾನೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟೀಲು ಗ್ಲೋಬಲಲ್ಲಿ ಏನು ರೇಟ್ ಇರುತ್ತೋ ಅದನ್ನೇ ಕೊಡಬೇಕು. ಈಗ ಸ್ಟೀಲ್ ಏನಾದರೂ ಇವಂಗೆ ತಯಾರು ಮಾಡೋಕ್ಕೆ 1 kgಗೆ 50 ರೂಪಾಯಿ ಖರ್ಚಾಗ್ತಿದೆ ಅಂದರೆ ಇವನೇನಾದರೂ ಮಾರ್ಕೆಟು ಸ್ಟೀಲ್ ಏನಾದರೂ 1 kgಗೆ 45 ಇದೆ ಅಂದರೆ ಇವ್ನು 45ರಾಗೆ ಕೊಡಬೇಕು, ಲಾಸ್ ಮಾಡಿಕೊಂಡು ಕೊಡಬೇಕು. ಯಾಕಂದರೆ ಸ್ಟೀಲು ಗ್ಲೋಬಲಿ ಇರುತ್ತೆ, ಕಮಾಡಿಟಿ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಸಿಕ್ಲಿಕಲ್ ಅಂತೀವಿ. ಅದೇ ರೀತಿ ಅಗ್ರಿಕಲ್ಚರಲ್ಲಿ ಈಗ ಫಾರ್ಮರ್ಸ್ ಇರ್ತಾರೆ. ಫಾರ್ಮರ್ಸು ತಮ್ಮ ಬೆಳೆ ಬೆಳೆದಿದ್ದಕ್ಕೆ ತಾವೇ ರೇಟ್ ಫಿಕ್ಸ್ ಮಾಡಲ್ಲ. ಯಾಕಂದರೆ ರೇಟು ಮಾರ್ಕೆಟ್ ಫಿಕ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಅವ್ರದ್ದು ಮಾರ್ಜಿನ್ ಹೇಳೋಕ್ಕಾಗಲ್ಲ ಫ್ಯೂಚರಲ್ಲಿ ಇಷ್ಟೇ ಲಾಭ ಮಾಡ್ತಾರೆ ಅಂತ. ಯಾಕಂದರೆ ಅವರು ಡಿಸೈಡ್ ಮಾಡಲ್ಲ, ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಆ ರೇಟ್ ಏನು ಇಡಬೇಕು ಅಂತ. ಅದಕ್ಕೋಸ್ಕರ ಇವನ್ನೆಲ್ಲ ನಾವು ಸಿಕ್ಲಿಕಲ್ ಅಂತೀವಿ. ಇನ್ನೊಂದು ಸೆಕ್ಯುಲರ್ ಅಂದರೆ ಒಂದೇ, ಸ್ಟ್ರಕ್ಚರಲ್ ಅಂದರೆ ಒಂದೇ. ಸ್ಟ್ರಕ್ಚರಲ್ ಅಂದರೆ ಯಾವುದು ಅಂದರೆ FMCG ನೋಡಿ ಸ್ವಲ್ಪ ಗ್ರೋ ಆಗ್ತಾ ಇದ್ರು ಫ್ಯೂಚರಲ್ಲಿ ಗ್ರೋ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಇದನ್ನು ನಾವು ಸೆಕ್ಯುಲರ್ ಅಂತೀವಿ. ಯಾವುದಾದ್ರೂ ಒಂದು ಕಂಪನಿ ಸಿಕ್ಲಿಕಲಿಂದ ಸೆಕ್ಯುಲರ್ ಆಗ್ತಾ ಇದೆ ಅಂದರೆ ಸೆಕ್ಯುಲರ್ ಹೇಗಂದರೆ ತಮ್ಮ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡ್ತಾ ಬರ್ತಾ ಇದೆ, ಎಲ್ಲ ಬಿಸ್ನೆಸ್ಸಲ್ಲೂ ಕೈ ಆಗ್ತಿದೆ ಅಂದರೆ ಆವಾಗ ಅದು ಸಿಕ್ಲಿಕಲಿಂದ ಸೆಕ್ಯುಲರ್ ಆಗ್ತಾ ಬರುತ್ತೆ. ಆ ಥರ ಸೆಕ್ಯುಲರ್ ಆಗ್ತಾ ಇದೆ ಅಂದರೆ ಅಂಥ ಕಂಪ್ನಿಗಳಿಗೆ ಗ್ರೋತ್ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇರುತ್ತೆ. ಇದು ಒಂದು ಕೂಡ ಇಂಡಿಕೇಟರ್. 8ನೇ ಪಾಯಿಂಟು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಇದಂತೂ ತುಂಬ ಎಲ್ಲರೂ ಹೇಳ್ತಾರೆ ಮಾರ್ಜಿನ್ ಈಸ್ ಕಿಂಗ್ ಅಂತ. ಯಾಕೆ ಕಿಂಗ್ ಅಂದರೆ ಮಾರ್ಜಿನ್ ಏನಾದರೂ ಯಾವ ಕಂಪ್ನಿಲಿ ಮಾರ್ಜಿನು ಸ್ಟೇಬಲ್ ಆಗಿರುತ್ತಲ್ಲ ಅಂಥ ಕಂಪ್ನಿನ ಎಲ್ಲರೂ ಬೈ ಮಾಡಬೇಕಂತ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಜಿನಲ್ಲಿ 3 ಥರ ಬರುತ್ತೆ: ವೊಲಟೈಲ್ ಮಾರ್ಜಿನ್, ಸ್ಟೇಬಲ್ ಮಾರ್ಜಿನ್ ಮತ್ತು ಇಂಕ್ರೀಸಿಂಗ್ ಮಾರ್ಜಿನ್ ಅಂತ. ವೊಲಟೈಲ್ ಮಾರ್ಜಿನ್ ಅಂದರೆ ನಾನು ಆಗಲೇ ಹೇಳಿದಾಗ ಈ ಕಂಪ್ನಿ ಪ್ರಾಫಿಟ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವ ಥರ ಅಂದರೆ ಸ್ಟೇಬಲ್ ಆಗಿ ಆ ಕಂಪ್ನಿ ಮಾರ್ಜಿನು ಯಾವತ್ತೂ ಸ್ಟೇಬಲ್ ಆಗಿರಲ್ಲ, ಕೆಳಗೆ ಮೇಲೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾ ಸ್ಟೀಲ್ ನೋಡಿ 2014ರಲ್ಲಿ 11%, ಆಮೇಲೆ 2015ರಲ್ಲಿ 2%ಗೆ ಬಂತು, 2016ರಲ್ಲಿ -1%, ಮತ್ತು 2017ರಲ್ಲಿ 12%, 17, 19 ಮತ್ತು 12 ಮತ್ತು 20, 26, 13 ಮತ್ತು ಈ ವರ್ಷ 10ಕ್ಕೆ ಬಂದಿದೆ. ಈ ಥರ ಇದನ್ನು ನಾವು, ಯಾಕಂದರೆ ಇದು ಸ್ಟೀಲು ಕಮಾಡಿಟಿ, ಇದು ಸಿಕ್ಲಿಕಲ್ ಬಿಸ್ನೆಸ್ಸು. ಅದಕ್ಕೋಸ್ಕರ ಈ ಕಂಪ್ನಿಲಿ ನಾವು ಫ್ಯೂಚರಲ್ಲಿ ಇದೇ ಥರ ಲಾಭ ಮಾಡ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇರೋ ಕಾರಣ ನಮಗೆ ಮಾರ್ಜಿನು ಹೀಗೆ ವೊಲಟೈಲ್ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ಈ ವರ್ಷ ಲಾಭ ಮಾಡಿದಾನೆ ಅಂದರೆ ಮುಂದಿನ ವರ್ಷ ಲಾಭ ಮಾಡ್ತಾನೋ ಇಲ್ಲ ಗ್ಯಾರಂಟಿ ಇರಲ್ಲ, ಮುಂದಿನ ವರ್ಷ ಲಾಭ ಮಾಡಿದಾನೆ ಅಂದರೆ ಅದ್ರ ಮುಂದಿನ ವರ್ಷ ಲಾಭ ಮಾಡ್ತಾನೋ ಇಲ್ಲ ಗ್ಯಾರಂಟಿ ಇರಲ್ಲ. ಇಂಥ ಕಂಪ್ನಿಗಳಿಗೆ ಮಾರ್ಜಿನು ಸ್ಟೇಬಲಾಗಿ ಸಿಗೋಲ್ಲ, ತುಂಬ ವೊಲಟೈಲ್ ಆಗಿರುತ್ತೆ. ಇನ್ನೊಂದು ಸ್ಟೇಬಲ್ ಮಾರ್ಜಿನ್ ಅಂದರೆ ಇವರು ಏನೇ ಆದರೂ ಸ್ಟೇಬಲಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಲೈಕ್ FMCGಲಿ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗೋಲ್ಲ, ಇದೇ ಥರ ಫಾಸ್ಟಾಗಿ ಕೆಳಗಡೆನೂ ಬೀಳಲ್ಲ, ಅದೊಂಥರ ಸ್ಟೇಬಲ್ ಆಗಿರುತ್ತೆ ಮಾರ್ಜಿನ್, ಸ್ಟೇಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ, ಟೆನ್ಷನ್ ತೊಗೊಬೇಡಿ. ನೆಸ್ಲೆದು ನೋಡಿ, ನೆಸ್ಲೆದ ಮಾರ್ಜಿನ್ ನೋಡಿ 2012ರಿಂದ 22, 21, 21 ಮತ್ತು 19, 20, 24, 23 ಇದೆ. ಅಂದರೆ 1-2% ಅಷ್ಟೇ ಮೇಲೆ ಕೆಳಗಡೆ ಆಗಿದೆ. ಇನ್ನು ಬಿಟ್ಟರೆ ಮಾರ್ಜಿನು ಸ್ಟೇಬಲ್ ಆಗಿದೆ.
ಯಾಕಂದರೆ ನೆಸ್ಲೆದು ಪ್ರಾಡಕ್ಟ್ ಕೂಡ ಹಾಗೆ ಇದೆ. ನೆಸ್ಲೆದು ಮೇನ್ ಒಂದು ಬಿಸ್ನೆಸ್ಸು ಬೇಬಿ ಮಿಲ್ಕ್ ಪ್ರಾಡಕ್ಟಲ್ಲಿ ತುಂಬ ಜಾಸ್ತಿ ಇದೆ, ಒಂದು ಮಾರ್ಕೆಟ್ ಶೇರು ಬೇಬಿ ಮಿಲ್ಕ್ ಪ್ರಾಡಕ್ಟಲ್ಲಿ. ಮತ್ತು ಮ್ಯಾಗಿ ಇದೆಲ್ಲ, ಮ್ಯಾಗಿ ಕೂಡ ಒಂದೇ. ನೀವು ಯಾವುದಾದ್ರೂ ಅಂಗಡಿಲಿ ಹೋದ ತಕ್ಷಣ ನೂಡಲ್ಸ್ ಕೊಡಿ ಅಂತ ಕೇಳ್ತೀರಾ, ಇಲ್ಲ ಮ್ಯಾಗಿ ಅಂತಲೇ ಕೇಳ್ತೀರಾ. ಯಾಕಂದರೆ ಮ್ಯಾಗಿ ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೋಸ್ಕರ ನೆಸ್ಲೆದು ಪ್ರಾಡಕ್ಟ್ ಆ ಥರ ಇದೆ, ಅವ್ನ ಮಾರ್ಜಿನು ಕೂಡ ಅದೇ ರೀತಿ ಇದೆ, ಸ್ಟೇಬಲ್ ಆಗಿದೆ ಮಾರ್ಜಿನ್. ಇನ್ನೊಂದು ಮೂರನೇದು ಬರುತ್ತೆ ಇಂಕ್ರೀಸಿಂಗ್ ಮಾರ್ಜಿನ್ ಅಂತ. ಇಂಕ್ರೀಸಿಂಗ್ ಮಾರ್ಜಿನು ಅಂದರೆ ಯಾವ ಕಂಪ್ನಿ ಮಾರ್ಜಿನ ಇಂಕ್ರೀಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಅಂತ. ಈಗ ಮಾರ್ಜಿನ್ನ ಇಂಕ್ರೀಸ್ ಮಾಡ್ತಾ ಹೋಗಬೇಕು. ಮಾರ್ಜಿನ್ ಏನಾದರೂ ಇಂಕ್ರೀಸ್ ಮಾಡೋದ ಅಂದ್ಕೊಳ್ಳಿ, ಪ್ರಾಫಿಟ್ ಮಾತ್ರ ಡಬಲ್ ಅಲ್ಲ, ತ್ರಿಬಲ್ಲು, 3 ಪಟ್ಟು ಜಾಸ್ತಿ ಆಗುತ್ತೆ, 3 ಪಟ್ಟು 4 ಪಟ್ಟು ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ಕಂಪ್ನಿ ಮಾರ್ಜಿನ್ನ ಜಾಸ್ತಿ ಮಾಡ್ಕೊತ ಹೋಗುತ್ತೋ ಅಂಥ ಕಂಪ್ನಿಯಲ್ಲೇ ನೀವು ಮಲ್ಟಿ ಬ್ಯಾಗರ್ ರಿಟರ್ನ್ ತೆಗಿಯೋಕ್ಕಾಗೋದು. ಫಾರ್ ಎಕ್ಸಾಂಪಲ್, ಅದಕ್ಕೂ ಎಕ್ಸಾಂಪಲ್ ನೋಡಿ, ಬ್ರಿಟಾನಿಯಾ ನೋಡಿ. ಬ್ರಿಟಾನಿಯಾ ಮಾರ್ಜಿನ್ನು 2012ರಲ್ಲಿ 6 ಇತ್ತು, ಆಮೇಲೆ 7 ಆಯಿತು, 9 ಆಯಿತು, ಅದು ಇವಾಗ ಎಷ್ಟಿದೆ, 19 ಇದೆ. ನೋಡಿ ಎಷ್ಟು ಮಾರ್ಜಿನ ಜಾಸ್ತಿ ಬರ್ತಿದ್ದಾನೆ. ಅದೇ ರೀತಿ ಬ್ರಿಟಾನಿಯಾದು 2012ರಲ್ಲಿ ಸೇಲ್ಸ್ ಎಷ್ಟಿತ್ತು, 5,000 ಕೋಟಿ ಇದೆ, ಇವಾಗ ಎಷ್ಟಿದೆ, 16,000 ಕೋಟಿ ಇದೆ. 5,000 ಕೋಟಿಯಿಂದ 16,000 ಕೋಟಿ ಅಂದರೆ ಸೇಲ್ಸು ಬರೀ 3 ಪಟ್ಟು ಜಾಸ್ತಿ ಆಗಿದೆ. ಅದೇ ಪ್ರಾಫಿಟ್ ನೋಡಿ, 2012ರಲ್ಲಿ ಬ್ರಿಟಾನಿಯಾದು 200 ಕೋಟಿ ಇತ್ತು, ಅದೇ ಇವಾಗ ಎಷ್ಟಾಗಿದೆ, 2,155 ಕೋಟಿ ಆಗಿದೆ. ಅಂದರೆ ಪ್ರಾಫಿಟ್ಟು 10 ಪಟ್ಟಿಗಿಂತ ಜಾಸ್ತಿ ಆಗಿದೆ. ಸೇಲ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಬರೀ 3 ಪಟ್ಟು ಜಾಸ್ತಿ ಆಗಿದೆ. ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಗಿದೆ, 10 ಪಟ್ಟಿಗಿಂತ ಜಾಸ್ತಿ ಆಗಿದೆ. ಯಾಕಂದರೆ ಮಾರ್ಜಿನ್ನ ಇಂಕ್ರೀಸ್ ಮಾಡ್ತಾ ಬಂದಿದ್ದೀವಿ. ಸೇಲ್ಸ್ ಜಾಸ್ತಿ ಆಗದಿದ್ದರೂ ಪರವಾಗಿಲ್ಲ, ಆದರೆ ಮಾರ್ಜಿನ್ ಮೇಲೆ ಫೋಕಸ್ ಮಾಡಿದ್ದೀವಿ, ಇಂಕ್ರೀಸಿಂಗ್ ಮಾರ್ಜಿನಲ್ಲಿದೆ. ಅದಕ್ಕೋಸ್ಕರ ಯಾವ ಕಂಪ್ನಿದು ಮಾರ್ಜಿನ್ ಜಾಸ್ತಿ ಇರುತ್ತೋ ಅಂಥ ಕಂಪ್ನಿಲೇ ಮಲ್ಟಿ ಬ್ಯಾಗರ್ ರಿಟರ್ನ ತೆಗೆಯೋಕ್ಕಾಗೋದು. 9ನೇ ಪಾಯಿಂಟು ಎಂಟ್ರಿ ಬ್ಯಾರಿಯರ್. ಎಂಟ್ರಿ ಬ್ಯಾರಿಯರ್ ಅಂದರೆ ಇದಂತೂ ಮೋಸ್ಟ್ ಪವರ್ಫುಲ್ ಇಂಡಿಕೇಟ್ರು. ಯಾಕಂದರೆ ಎಂಟ್ರಿ ಬ್ಯಾರಿಯರ್ ಯಾವ ಕಂಪ್ನಿಲಿ ಈಸಿಯಾಗಿರೋದಿಲ್ಲ ಅಲ್ಲ, ಅಂಥ ಕಂಪ್ನಿಗಳು ಮಲ್ಟಿ ಬ್ಯಾಗರ್ ಆಗೋ ಚಾನ್ಸಸ್ಸು, ಪೊಟೆನ್ಷಿಯಲು, ಪ್ರೊಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಎಂಟ್ರಿ ಬ್ಯಾರಿಯರ್ ಅಂದರೆ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಂಪ್ನಿನ ಎಲ್ಲರೂ ತೆಗಿಯೋಕ್ಕಾಗತ್ತಲ್ಲ, ಯಾವ ಕಂಪ್ನಿನ ಎಲ್ಲರೂ ತೆಗಿಯೋಕ್ಕಾಗತ್ತೆ ಹೇಳಿ, ಸ್ಟೀಲ್ ಬೇಕಾದರೆ ಯಾರ ಹತ್ರ ದುಡ್ಡಿದ್ರು ಅವರು ಒಂದು ಪ್ಲಾಂಟ್ ಹಾಕಿ ಸ್ಟೀಲ್ನ ಈಸಿಯಾಗಿ ತಯಾರು ಮಾಡ್ಬೋದು. ಅದನ್ನು ಕಮೋಡಿಟಿ ಅಂತೀವಿ. ಅದಕ್ಕೋಸ್ಕರ ಎಂಟ್ರಿ ಬ್ಯಾರಿಯರು ಅಂತ ಏನು ಕಷ್ಟ ಇಲ್ಲ. ನಾಳೆ ನೀವು ಒಂದು ಟೀ ಹೋಟ್ಲ್ ತೆಗಿಬೇಕು ಅಂದ್ಕೊಳ್ಳಿ, ಅಲ್ಲಿ ಎಂಟ್ರಿ ಬ್ಯಾರಿಯರ್ ಏನಾದರೂ ರಿಸ್ಕ್ ಇದೆಯಾ, ಇಲ್ಲ. ನೀವು ಯಾರು ಬೇಕಾದರೂ ಟೀ ಅಂಗಡಿ ತೆಗಿಬೋದು. ಅದೇ ನೀವೇನಾದರೂ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ತೆಗಿಬೇಕು ಅಂದ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಅಲ್ಲಿ ಎಷ್ಟು ರಿಸ್ಕ್ ಇರುತ್ತೆ, ಎಷ್ಟು ಫಾರ್ಮಾಲಿಟೀಸ್ ಇರುತ್ತೆ, ಮತ್ತು ಗೌರ್ಮೆಂಟು ಅಷ್ಟು ಈಸಿಯಾಗಿ ಲೈಸೆನ್ಸ್ ಕೊಡೋದಿಲ್ಲ. ಮತ್ತು ಎಷ್ಟು ಯಾರು ಬೇಕಾದರೂ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅಂತ ಯಾಕೆ ಬರೋಲ್ಲ, ಅದ್ರ ಬಗ್ಗೆ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು, ಅದ್ರ ಬಗ್ಗೆನೇ ಸ್ಟಡಿ ಮಾಡಿರಬೇಕು. ಅಂಥವ್ರು ಮಾತ್ರ ಫಾರ್ಮಾಸ್ಯೂಟಿಕಲ್ ಕಂಪ್ನಿನ ತೆಗಿಯೋಕ್ಕಾಗೋದು. ಮತ್ತು ಗೌರ್ಮೆಂಟು ಅಷ್ಟು ಬೇಗನೂ ಲೈಸೆನ್ಸ್ ಕೊಡೋಲ್ಲ, ಅಷ್ಟು ಚೆಕಿಂಗ್ ಮಾಡುತ್ತೆ, ಅಷ್ಟು ವೆರಿಫಿಕೇಷನ್ ಮಾಡುತ್ತೆ. ಅದೇ ರೀತಿ ಬ್ಯಾಂಕ್ ಯಾರು ಬೇಕಾದರೂ ತೆಗಿಯೋಕ್ಕಾಗಲ್ಲ. RBI ಎಲ್ಲ ಬ್ಯಾಂಕಿಗೂ ಲೈಸೆನ್ಸ್ನ ಅಷ್ಟು ಈಸಿಯಾಗಿ ಕೊಡೋಲ್ಲ. ನೀವು ಬ್ಯಾಂಕ್ ಬಗ್ಗೆ ಅನಲೈಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಲೈಸೆನ್ಸ್ ಕೊಡೋದಿಲ್ಲ. ಅದು ಸಿಕ್ಕೋರು ಬ್ಯಾಂಕ್ ತೆಗಿತೀನಿ ಅಂದರೆ ಯಾರಿಗೂ ಲೈಸೆನ್ಸ್ ಕೊಡೋದಿಲ್ಲ. ಅಷ್ಟು ಫಾರ್ಮಾಲಿಟೀಸ್ ಇದೆ, ಅಷ್ಟು ರಿಸ್ಕ್ ಇದೆ ಅದನ್ನು ಬ್ಯಾಂಕ್ನ ತೆಗೆಯೋದಕ್ಕೆ, ಮತ್ತು ಅಷ್ಟು ವೆರಿಫಿಕೇಷನ್ ಮಾಡುತ್ತೆ, ಅಷ್ಟು ಚೆಕ್ ಮಾಡುತ್ತೆ RBI. ಅದಕ್ಕೋಸ್ಕರ ಯಾವ ಕಂಪ್ನಿಲಿ ಎಂಟ್ರಿ ಬ್ಯಾರಿಯರು ತುಂಬ ಟಫ್ ಆಗಿರುತ್ತೋ, ಎಂಟ್ರಿ ಬ್ಯಾರಿಯರ್ ಇನ್ನೊಬ್ಬ ಎಂಟ್ರಿ ಮಾಡೋಕೆ ಆಗೋದಿಲ್ಲಪ್ಪ ಅನ್ನುವಷ್ಟು ಇರುತ್ತೋ ಅಂಥ ಕಂಪ್ನಿಗಳಿಗೆ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಯಾಕಂದರೆ ಹೊಸ ಯಾರು ಎಂಟ್ರಿ ಆಗೋಕ್ಕೆ ಅವಕಾಶ ಇಲ್ಲ ಅಂದರೆ ಇವರೇ ಮಾರ್ಕೆಟ್ ಕಿಂಗ್ ಆಗಿರ್ತಾರೆ, ಇವರೇ ಮೇನ್ ಪ್ಲೇಯರ್ ಆಗಿರ್ತಾರೆ. ಅದಕ್ಕೋಸ್ಕರ ಯಾವ ಕಂಪ್ನಿಲಿ ಎಂಟ್ರಿ ಬ್ಯಾರಿಯರು ತುಂಬ ರಿಸ್ಕ್ ಇರುತ್ತೋ, ಪ್ರಾಬಬಿಲಿಟಿ ತುಂಬ ಕಡಿಮೆ ಇರುತ್ತೋ ಅಂಥ ಕಂಪ್ನಿ ಏನಾದರೂ ಇದ್ದರೆ ಆ ಕಂಪ್ನಿಗಳಿಗೆ ಗ್ರೋತ್ ಪೊಟೆನ್ಷಿಯಲು ತುಂಬ ಜಾಸ್ತಿ ಇರುತ್ತೆ. ಇನ್ನೂ ಒಂದು ಹೇಳ, ಅಂಥ ಕಂಪ್ನಿಲಿ ಮಲ್ಟಿ ಬ್ಯಾಗರ್ ಆಗೋದು. ಯಾಕಂದರೆ ಎಂಟ್ರಿ ಬ್ಯಾರಿಯರು ಯಾವ ಕಂಪ್ನಿಲಿ ತುಂಬ ರಿಸ್ಕ್ ಇರುತ್ತೋ ಅಂಥ ಕಂಪ್ನಿಗೆ ಯಾರೂ ಕೈ ಹಾಕಕ್ಕೆ ಹೋಗೋಲ್ಲ. ಅಂಥ ಬಿಸ್ನೆಸ್ ಯಾರೂ ಮಾಡಬೇಕು ಅಂದ್ಕೊಂಡಿರಲ್ಲ, ಅಂಥ ಕಂಪ್ನಿಗಳಿಗೆ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. 10ನೇ ಪಾಯಿಂಟು, ದೇರ್ ಈಸ್ ಅ ಮೊನೋಪೊಲಿ ಬಿಸ್ನೆಸ್. ಮೊನೋಪೊಲಿ ಅಂದರೆ ಯಾವುದಾದ್ರೂ ಕಂಪ್ನಿ ಮಾರ್ಕೆಟ್ ಶೇರು 50%ಕಿಂತ ಜಾಸ್ತಿ ಇದೆ ಅಂದರೆ ಅದನ್ನು ನಾವು ಮೊನೋಪೊಲಿ ಅಂತೀವಿ. ಮೊನೋಪೊಲಿಗೆ ಫಾರ್ ಎಕ್ಸಾಂಪಲ್ ಯಾವುದಂದ್ರೆ ಏಷ್ಯನ್ ಪೇಂಟ್ಸ್ ತೊಗೊಳ್ಳಿ. ಏಷ್ಯನ್ ಪೇಂಟ್ದು ಮಾರ್ಕೆಟ್ ಶೇರು 60% ಇದೆ. 100 ಲೀಟ್ರ್ ಪೇಂಟ್ನ ಸೆಲ್ ಮಾಡಿದ್ದೀರ ಅಂದ್ಕೊಳ್ಳಿ, ಅದರಲ್ಲಿ 60 ಲೀಟ್ರ್ ಪೇಂಟು ಏಷ್ಯನ್ ಪೇಂಟ್ಸ್ ಅವ್ರದ್ದಾಗಿರುತ್ತೆ. ಅವ್ರದ್ದು 60% ಮಾರ್ಕೆಟ್ ಶೇರ್ ಇದೆ. ಅದೇ ರೀತಿ ಐ ಟಿ ಸಿದು 90% ಮಾರ್ಕೆಟ್ ಶೇರು ಇದೆ. ಇದರಲ್ಲಿ ಸಿಗರೇಟ್ ಬಿಸ್ನೆಸ್ಸಲ್ಲಿ ನೀವು ಇಂಡಿಯಾದಲ್ಲಿ ಯಾವುದೇ ಸಿಗರೇಟ್ಸ್ ಇದೆ ಆಲ್ಮೋಸ್ಟ್ ITCದಾಗಿರುತ್ತೆ. ಅವ್ರದ್ದು 90% ಮಾರ್ಕೆಟ್ ಶೇರ್ ಇದೆ. ಇಂಡಿಯಾದಲ್ಲಿ 100 ಸಿಗರೇಟ್ ಇವತ್ತು ಸೆಲ್ ಆಗಿದೆ ಅಂದರೆ ಅದರಲ್ಲಿ 90 ಸಿಗರೇಟು ITC ಅವ್ರದ್ದೇ ಇರುತ್ತೆ. ಇದನ್ನು ನಾವು ಮಾರ್ಕೆಟ್ ಶೇರ್ ಅಂತೀವಿ. ಯಾವ ಕಂಪ್ನಿದು ಮಾರ್ಕೆಟ್ ಶೇರು 50%ಕಿಂತ ಜಾಸ್ತಿ ಇರುತ್ತಲ್ಲ ಅದನ್ನು ನಾವು ಮೊನೋಪೊಲಿ ಬಿಸ್ನೆಸ್ ಅಂತೀವಿ. ಈ ಥರ ಮೊನೋಪೊಲಿ ಬಿಸ್ನೆಸ್ ಇದ್ದರೆ ಅವರೇ ಮಾರ್ಕೆಟ್ ಲೀಡರ್ಸ್ ಅಂತ. ಯಾಕಂದರೆ 50%, 60%, 90% ಶೇರ್ ಅವ್ರ ಹತ್ರನೇ ಇದ್ದಾಗ ಮಾರ್ಕೆಟಲ್ಲಿ ಅವ್ರದ್ದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಮತ್ತು ಆ ಬ್ರ್ಯಾಂಡ್ ಬಿಟ್ಟು ಬೇರೆಯವರು ತೊಗೊಳಕ್ಕೆ ಹೋಗಲ್ಲ. ನೀವು ಏಷ್ಯನ್ ಪೇಂಟ್ಸಲ್ಲಿ ಯಾವುದಾದ್ರೂ ಪೇಂಟ್ ಅಂಗಡಿಯಲ್ಲಿ ಹೋಗಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕಾಣೋದು ಏಷ್ಯನ್ ಪೇಂಟ್ಸೇ ಕಾಣುತ್ತೆ. ಅಂಗಡಿಯಲ್ಲಿ ಅವ್ರು ಮುಂದೆ ಸ್ಯಾಂಪಲ್ ಹಾಕಿರೋದು ಕೂಡ ಏಷ್ಯನ್ ಪೇಂಟ್ಸ್ನೇ ಹಾಕಿರ್ತಾನೆ. ಯಾಕಂದರೆ ಏಷ್ಯನ್ ಪೇಂಟ್ಸ್ ಎಲ್ಲರಿಗೂ ಗೊತ್ತು. ಬೇರೆ ಏನಾದರೂ ಹೊಸದಾಗಿ ಪ್ರಾಡಕ್ಟ್ ಬಂದಿದೆ ಅಂತ ತೋರ್ಸೋಕೆ ಹೋದರೆ ಅವ್ನು ಬೇಡ ಏಷ್ಯನ್ ಪೇಂಟ್ಸು ಕೊಡು ಅಂತಾನೆ. ಅದಕ್ಕೋಸ್ಕರ ಯಾವ ಕಂಪ್ನಿದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ ಮತ್ತು ಮೊನೋಪೊಲಿ ಬಿಸ್ನೆಸ್ ಇರುತ್ತಲ್ಲ ಅಂಥ ಕಂಪ್ನಿಯಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ ತೆಗಿಯೋಕ್ಕಾಗೋದು. ಇದು ಕೂಡ ಒಂದು ಇಂಡಿಕೇಟ್ರ್. ಯಾವ ಇಂಡಿಕೇಟ್ರನ್ನು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡ್ತಾಯಿದ್ರೆ ಒಂದೊಂದು ಇಂಡಿಕೇಟರ್ನ ನೀವು ಮಿಸ್ ಮಾಡಿದಾಗೆ. ಯಾಕಂದರೆ ಈ ಪಾಯಿಂಟ್ಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. 11ನೇದು ಸೇಲ್ಸ್ ಗ್ರೋತ್ ಅಂದರೆ ಕಂಪ್ನಿ ಲಾಭ ಯಾವ ಥರ ಮಾಡ್ತಾನೆ, ಅವನ ಹತ್ರ ಇರೋ ಪ್ರಾಡಕ್ಟ್ನ ಸೆಲ್ ಮಾಡಿದ ತಕ್ಷಣ ಅವ್ನಿಗೆ ಲಾಭ ಆಗುತ್ತೆ.
ಹಾಗೆ ಸುಮ್ಮನೆ ಇಟ್ಕೊಂಡು ಕುಂತ್ರೆ ಲಾಭ ಆಗಲ್ಲ, ಸೆಲ್ ಮಾಡಿದಾಗ ಲಾಭ ಆಗುತ್ತೆ. ಯಾವ ಕಂಪ್ನಿ ಸೇಲ್ಸ್ ಗ್ರೋತ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇರಬೇಕು, ಡಿಕ್ರೀಸ್ ಆಗ್ತಾ ಇರಬಾರ್ದು. ಸ್ಮಾಲ್ ಆದರೂ ಪರವಾಗಿಲ್ಲ, ಸೇಲ್ಸು ಇನ್ಕ್ರೀಸ್ ಆಗ್ತಾನೆ ಇರಬೇಕು ಕಂಟಿನ್ಯೂಸ್ಲಾಗಿ. ಅಂದರೆ ಈ ವರ್ಷ ಮಾಡ್ದೆ ಮುಂದಿನ ವರ್ಷ ಮಾಡಲಿಲ್ಲ ಆ ಥರ ಇರಬಾರ್ದು. ಸೇಲ್ಸು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇರಬೇಕು. ಅಂಥ ಕಂಪ್ನಿಗಳೇ ಫ್ಯೂಚರಲ್ಲಿ ಮತ್ತು ಲಾಂಗ್ ಟರ್ಮ್ ಒಳಗೂ ರಿಟರ್ನ್ ಕೊಡೋಕ್ಕಾಗೋದು. ಯಾಕಂದರೆ ಅವನ ಹತ್ರ ಸೇಲ್ಸ್ ಕಡಿಮೆ ಆಯಿತು ಅಂದ್ಕೊಳ್ಳಿ, ಸೇಲ್ಸ್ ಬರ್ತಾ ಡೌನ್ ಆಗ್ತಿದೆ ಅಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿಲ್ಲ, ಆಟೋಮೆಟಿಕ್ಕಾಗಿ ಒಂದು ಬಿಸ್ನೆಸ್ ಡೌನ್ ಆಗುತ್ತೆ. ಬಿಸ್ನೆಸ್ ಡೌನಿಂದ ಪ್ರಾಫಿಟ್ ಡೌನ್ ಆಗುತ್ತೆ, ಪ್ರಾಫಿಟ್ ಡೌನಿಂದ ಸಾಲ, ಕಂಪ್ನಿಗಳು ಸಾಲದಲ್ಲಿ ಮುಳುಗೋಗ್ತವೆ, ಸಾಲ ಮುಳುಗೋದ್ರಿಂದ ಒಂದಿನ ಕಂಪ್ನಿನ ಮುಳುಗೋಗುತ್ತೆ. ಅದಕ್ಕೋಸ್ಕರ ಯಾವ ಕಂಪ್ನಿಲಿ ಸೇಲ್ಸ್ ಗ್ರೋತು ಚೆನ್ನಾಗಿರುತ್ತಲ್ಲ ಅಂಥ ಕಂಪ್ನಿಗೆ ಗ್ರೋತ್ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇರುತ್ತೆ. ಲಾಸ್ಟ್ 12ನೇ ಪಾಯಿಂಟು ಫ್ಯೂಚರ್ ಗ್ರೋತ್. ಇಷ್ಟೆಲ್ಲ ಹೇಳಿದ್ವಿ ನಾವು, ಮಲ್ಟಿಬ್ಯಾಗರ್ ಆಗೋದಕ್ಕೆ ಇಷ್ಟೆಲ್ಲ ಇಂಡಿಕೇಟರ್ಸ್ನ ನೋಡಿದ್ವಿ. ಆದರೆ ಫ್ಯೂಚರ್ ಗ್ರೋತ್ ಒಂದನ್ನು ನಾವು ನೋಡಲೇಬೇಕು. ಈಗ ಫ್ಯೂಚರ್ ಗ್ರೋತ್ ಅಂದರೆ ಫ್ಯೂಚರಲ್ಲಿ ಯಾವ ಥರ ಪ್ರಾಡಕ್ಟು ಫ್ಯೂಚರಲ್ಲಿ ಸೆಲ್ ಆಗುತ್ತೆ, ಯಾವ ಥರ ಕಂಪ್ನಿಗಳು ಫ್ಯೂಚರಲ್ಲಿ ಗ್ರೋ ಆಗುತ್ತೆ, ಯಾವ ಸೆಕ್ಟರು ಫ್ಯೂಚರಲ್ಲಿ ಗ್ರೋ ಆಗುತ್ತೆ, ಇದನ್ನು ನಾವು ನೋಡಬೇಕು. ಈಗ ಸುಮ್ಮನೆ ಈಗ ಇಷ್ಟು ವರ್ಷ ಈಗ ಪೆಟ್ರೋಲ್ ತೊಗೊಳ್ಳಿ, ಪೆಟ್ರೋಲು ಎಷ್ಟು ವರ್ಷದಿಂದ ಫ್ಯೂಚರ್ ಗ್ರೋತ್ ಇವೆಲ್ಲ ಹೇಳೋ ಇಂಡಿಕೇಟರ್ಸ್ ಆಲ್ಮೋಸ್ಟ್ ಅದರಲ್ಲಿದೆ, ಅಷ್ಟೊಂದು ಗ್ರೋತ್ ಪೊಟೆನ್ಷಿಯಲ್ ಇದೆ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಆದರೆ ಪೆಟ್ರೋಲು ಫ್ಯೂಚರ್ ಅಲ್ಲ. ಅದಕ್ಕೋಸ್ಕರ ಎಲ್ಲರೂ ಇ ವಿ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬರುತ್ತೆ ಫ್ಯೂಚರಲ್ಲಿ. ಅದಕ್ಕೋಸ್ಕರ EV ಚಾರ್ಜಿಂಗ್ ಸ್ಟೇಷನ್ಸ್ನ ಎಲ್ಲರೂ ತೆಗಿತಾ ಇದ್ದಾರೆ. ಫ್ಯೂಚರಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳು ಬರುತ್ತೆ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಂದಾಗ ಆವಾಗ ಪೆಟ್ರೋಲ್ ಬೇಕಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಫ್ಯೂಚರಿಸ್ಟಿಕಾಗಿ ಥಿಂಕ್ ಮಾಡ್ತಾರೆ. ಮತ್ತು ಫ್ಯೂಚರಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಕೂಡ ಸೆಕ್ಟರು ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಫ್ಯೂಚರಲ್ಲಿ ಎಲ್ಲರೂ ಕಂಪ್ಯೂಟ್ರಲ್ಲೇ ಮಾಡೋದು. ಈಗ ಮೊದಲಿನ ಥರ ಹಳೆ ಕಾಲದ ಥರ ಯಾರೂ ಕೆಲಸ ಮಾಡೋಕ್ಕಾಗಲ್ಲ, ಈಗೆಲ್ಲನೂ ಆಟೋಮೆಟಿಕ್ಕಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಫ್ಯೂಚರಲ್ಲಿ AI ಸೆಕ್ಟರ್ ಕೂಡ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಹಾಗೆ ಫ್ಯೂಚರಲ್ಲಿ ಯಾವ ಸೆಕ್ಟರ್ ಗ್ರೋತ್ ಇರುತ್ತಲ್ಲ ಅಂಥ ಕಂಪ್ನಿಲಿ ನಾವು ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಮಲ್ಟಿಬ್ಯಾಗರ್ ಆಗೋದು ಕೂಡ ಅಂಥ ಕಂಪ್ನಿಲೇ. ಇವಿಷ್ಟು ಇಂಡಿಕೇಟರ್ನ ನೀವು ಯಾವುದನ್ನಾದರೂ ಸ್ಕಿಪ್ ಮಾಡಿ ನೋಡಿದರೆ ಮತ್ತೆ ವಾಪಸ್ ಹೋಗಿ ನೋಡಿ. ಯಾಕಂದರೆ ಎಲ್ಲ ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಈ ಪಾಯಿಂಟ್ನ ಬಿಟ್ಟು ಯಾವ ಕಂಪ್ನಿನೂ ಮಲ್ಟಿಬ್ಯಾಗರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇಷ್ಟು ಪಾಯಿಂಟಲ್ಲೇ ಯಾವುದಾದ್ರೂ ಕಂಪ್ನಿ ಮಲ್ಟಿಬ್ಯಾಗರ್ ಆಗಿರುತ್ತೆ. ನೀವು ಬೇಕಂದರೆ ಹೋಗಿ ಚೆಕ್ ಮಾಡಿ. ಈ 12 ಪಾಯಿಂಟಲ್ಲಿ ಇವೇ ಪಾಯಿಂಟ್ಸಲ್ಲೇ ಇರುತ್ತೆ. ನೀವು ವೀಡಿಯೋದಲ್ಲಿ ಏನಾದರೂ ನಿಮ್ಮ ಕಲಿಯಕ್ಕೆ ಸಿಕ್ಕಿದೆ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋ ಮಾಡಬೇಕಪ್ಪ ಇದ್ರ ಬಗ್ಗೆ, ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋ ಮಾಡಬೇಕು ಅಂತ ನಮಗೂ ಆಸೆ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪೂರ್ತಿಯಾಗಿ ಕಲಿಬೇಕು ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫ್ರೀಯಾಗಿ ಕಲಿಬೇಕು ಅಂದರೆ ನಾನು ಕಂಪ್ಲೀಟ್ ಪ್ಲೇಲಿಸ್ಟು ಕೂಡ ಮಾಡಿದ್ದೀನಿ ಮತ್ತು ಮುಂದೆ ವೀಡಿಯೋನೂ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಾವು ಮಾಡೋವಂಥ ವೀಡಿಯೋ ನೀವು ಮೊದಲು ಬರಬೇಕಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ನಾನು ಹೇಳಿದ 12 ಪಾಯಿಂಟಲ್ಲಿ ನಿಮಗೆ ಯಾವ್ದು ಪಾಯಿಂಟು ತುಂಬ ಇಷ್ಟ ಆಯಿತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.